ಇನ್ನು ಶಫಾಲಿ ಜೊತೆ ಕೆಲಸ ಮಾಡ್ತಿದ್ದಂತ ಇಬ್ಬರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಂತ ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬರು ಕೂಡ ಹೃದಯಾಘಾತ ಆಗಿದೆ. ಹುಡುಗರು ಸಿನಿಮಾದಲ್ಲಿ ಶಫಾಲಿ ಜೊತೆ ಕುಡಿದಿದ್ದಂತ ಪುನೀತ್ ರಾಜ್ಕುಮಾರ್ ಅವರು ಹುಡುಗರು ಸಿನಿಮಾದ ಪಂಕಜ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಅಪ್ಪು ಶಫಾಲಿ ಜೊತೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದ ಪುನೀತ್ ರಾಜ್ಕುಮಾರ್ ಅವರು ಕೂಡ 2021ರಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಇನ್ನು ಶಫಾಲಿ ಜೊತೆ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಯಾಗಿದ್ದಂತ ಸಿದ್ಧಾರ್ಥ ಶುಕ್ಲಾಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸಿದ್ಧಾರ್ಥ ಶುಕ್ಲಾ ಬಿಗ್ ಬಾಸ್ ಹಿಂದಿಯ ಬಿಗ್ ಬಾಸ್ ಏನಿದೆಯಲ್ಲ ಇದರ ಸೀಸನ್ 13ರ ವಿನ್ನರ್ ಕೂಡ ಹೌದು. 2020ರ ಸೆಪ್ಟೆಂಬರ್ 3ರಂದು ಸಿದ್ಧಾರ್ಥ ಶುಕ್ಲಾ ಹೃದಯಾಘಾತದಿಂದ ಮೃತಪಟ್ಟಿದ್ರು. ನೋಡಿ, ಹೃದಯಾಘಾತದ ಪ್ರಕರಣ ಸಾಲು ಸಾಲಾಗಿ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ ಒಂದು ಲಿಂಕ್ ಮಾಡ್ತಾ ಹೋಗೋದಾದ್ರೆ ಈ ಶಫಾಲಿ ಅವರು ಹುಡುಗರು ಸಿನಿಮಾದಲ್ಲಿ ಹೆಜ್ಜೆ ಹಾಕಿದ್ರು. ಪಂಕಜ ಅನ್ನುವಂಥ ಹೆಸರು ಮೂಲಕವಾಗಿಯೇ ಆ ಹಾಡು ಬಹಳಷ್ಟು ಜನ ಇಷ್ಟಪಟ್ಟಿದ್ರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಹೆಜ್ಜೆ ಹಾಕಿದ್ರು. ಆ ಸಂದರ್ಭದಲ್ಲಿ 2021ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ದಿಢೀರಾಗಿ ಹೃದಯಾಘಾತದಿಂದ ಮೃತಪಟ್ಟು ನಮ್ಮೆಲ್ಲರನ್ನ ಅಗಲುತ್ತಾರೆ 2021 ಅಕ್ಟೋಬರ್ 29ರಂದು. ಅದಾದ್ಮೇಲೆ ಮತ್ತೊಂದು ಲಿಂಕ್ ಮಾಡ್ತಾ ಹೋಗೋದಾದ್ರೆ 2021ರಲ್ಲಿ 2019ರಲ್ಲಿ ಬಹಳ ಪ್ರಮುಖವಾಗಿ ಹಿಂದಿಯ ಬಿಗ್ ಬಾಸ್ ಸೀಸನ್ 13ರಲ್ಲಿ ಶಫಾಲಿ ಅವರು ಸ್ಪರ್ಧೆಯಾಗಿ ಕಾಲಿಡ್ತಾರೆ. ಅದೇ ಶೋವಿನ ಸಿದ್ಧಾರ್ಥ ಶುಕ್ಲಾ ಅನ್ನೋರು ಆ ಬಿಗ್ ಬಾಸ್ ಸೀಸನ್ 13 ಹಿಂದಿಯ ಕಾರ್ಯಕ್ರಮವನ್ನ ಗೆದ್ದಿರ್ತಾರೆ. ಆತನೂ ಕೂಡ ಹೃದಯಾಘಾತದಿಂದನೇ ಮೃತಪಟ್ಟಿರ್ತಾರೆ. ಸಿದ್ದಿ ಒಂದ್ ಕಡೆ ಶಫಾಲಿ ತೀರ್ಕೊಂಡಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದಾರೆ, ಸಿದ್ಧಾರ್ಥ ಶುಕ್ಲಾ ತೀರ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸದ್ಯ ರಾಜ್ಯದಲ್ಲಿ ಹಾಸನದಲ್ಲಿ ಸರಣಿಯಾಗಿ ಕಾರ್ಡಿಯಾಕ್ ಅರೆಸ್ಟ್, ಹೃದಯಾಘಾತ ಆಗ್ತಾನೆ ಇದೆ, ಮೃತಪಡ್ತಾನೆ ಇದ್ದಾರೆ. ನಿಜಕ್ಕೂ ಆತಂಕ ಆಗ್ತಿದೆ. ಏನಿದರ ಕಾರಣ ಈ ರೀತಿಯಾಗಿ ಸಾಯೋದು? ಅದು ಕೂಡ ಯಂಗೇಜ್ ಅಲ್ಲಿ ಸುಮಾರು ಒಂದು ಅಂದಾಜಾಗಿ ನೋಡೋದಾದ್ರೆ 20 ವಯಸ್ಸಿನ 40-50 ವಯಸ್ಸಿನ ಒಳಗಿರೋರೆ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ, ಮೃತಪಡ್ತಿದ್ದಾರೆ. ಅದು ದಿಢೀರಂತ ಕಾರ್ಡಿಯಾಕ್ ಅರೆಸ್ಟ್. ಹೃದಯಾಘಾತ ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಸಮಯ ಇರುತ್ತೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ, ಮತ್ತೊಂದಕ್ಕೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ದಿಢೀರ್ ಅಲ್ಲೇ ಒಂದು ಸಲ ನಮ್ಮ ಹೃದಯ ಯಾವಾಗ ಲಬ್ಡಬ್ ಅಂತ ಬಡ್ಕೊಳ್ತಿರುತ್ತಾ ಅಲ್ಲೇ ಅಟ್ಯಾಕ್ ಆಗಿ ಮೃತಪಡುವಂಥ ಕೆಲಸ ಆಗುತ್ತೆ. ಅಂಥದ್ದೇ ವಿಚಾರ ಆಗಿರೋದು. ಈ ನಿಟ್ಟಿನಲ್ಲಿ ಸದ್ಯ ಈಗ ಶಫಾಲಿ ಅವರ ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ ಪೊಲೀಸರು ಕೂಡ ಕಾಯ್ತಿದ್ದಾರೆ. ಒಂದು ಕಡೆ ಅನುಮಾನ ಮೂಡ್ತಾ ಇದೆ, ಯಾಕೆ, ಏನು, ಹೇಗಾಯಿತು? ಯಾಕಂದರೆ 42 ವಯಸ್ಸಷ್ಟೇ. ಸಾಕಷ್ಟು ಜನಪ್ರೀತಿಯನ್ನು ಪಡ್ಕೊಂಡಿದ್ರು. ಡ್ಯಾನ್ಸ್ ಇರ್ಬೋದು, ಹಾಡಿರ್ಬೋದು, ಬೇರೆ ಬೇರೆ ನಟನೆಗಳಲ್ಲಿ ಗುರುತಿಸ್ಕೊಂಡು ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು. ಈಗ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಮೂಡ್ತಾ ಇದೆ. ಏನು ಕಾರಣ ಇರ್ಬೋದು? ಇದರ ಜೊತೆಲಿ ಯಾವಾಗ ಇವರು ಸಾವನ್ನಪ್ಪಿದ್ರು ಅದರ ಬೆನ್ನಲ್ಲೇ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಅದು ಕೂಡ ಆಂಟಿ ಏಜಿಂಗ್ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ಕಾರಣಕ್ಕೋಸ್ಕರ ಹೀಗಾಯ್ತು. ಅಂದ್ರೆ ವಯಸ್ಸು ಆಗಬಾರ್ದು. ಅವ್ರಿಗೆ ಇವಾಗ ಇರುವಂತ ವಯಸ್ಸು 42. ಬಟ್ ವಯಸ್ಸು ಆಗದೇ ಇರೋ ರೀತಿಯಾಗಿ, ಯಾಕಂದ್ರೆ ಒಂದು ಪಬ್ಲಿಕ್ ಫಿಗರ್ ಆಗಿ ಗುರುತಿಸ್ಕೊಂಡಿರ್ತಾರೆ, ಮಾಡಲಿಂಗ್ ಅಲ್ಲಿ ಇರ್ತಾರೆ. ವಯಸ್ಸು ಆಗದೇ ರೀತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಚಿಕಿತ್ಸೆಯನ್ನ ಪಡಲಾಗುತ್ತೆ. ಆಂಟಿ ಏಜಿಂಗ್ ವಯಸ್ಸಾಗದೇ ರೀತಿಯಾಗಿ, ಅಂದ್ರೆ ದೇಹದ ಚರ್ಮ ಇರಬಹುದು, ಇವೆಲ್ಲವೂ ಕೂಡ ಇನ್ನಷ್ಟು ಕಾಂತಿಯುತವಾಗಿ ಯಂಗಾಗಿ ಕಾಣಿಸೋ ರೀತಿಯಾಗಿ ಚಿಕಿತ್ಸೆ ಕೊಡ್ತಾರೆ. ಇಂಜೆಕ್ಷನ್ನು, ಆಪರೇಷನ್ನು, ಬೇರೆ ಬೇರೆ ರೀತಿಯಾದಂಥ ಪ್ರಕ್ರಿಯೆಗಳು ಸಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅದೇಲಾದರೂ ಸೈಡ್ ಎಫೆಕ್ಟ್ಸ್ ಆಗಿಬಿಡ್ತಾ, ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದಕ್ಕೂ ಹೋಗಿನೇ ಈಗ ಸಾವು ಬಂದ್ಬಿಡ್ತಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಒಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಫಾರೆನ್ಸಿಕ್ ಟೀಮ್ ಮನೆಗೆ ಹೋಯಿತು. ಅಲ್ಲಿದ್ದಂಥ ಅವರ ಕುಟುಂಬಿಕರು, ಅವರ ಪತಿ, ಮನೆ ಕೆಲಸದವರು ಎಲ್ಲರ ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಈಗ ಕಾಯ್ತಿರೋದು ಒಂದೇ ಒಂದು ವಿಚಾರಕ್ಕೆ, ಅದು ಕೂಡ ಕಾರ್ಡಿಯಾಕ್ ಅರೆಸ್ಟಾ ಅಥವಾ ಬೇರೆ ಏನಾದರೂ ಆಗಿದೆಯಾ? ಹಲವು ಅನುಮಾನಗಳನ್ನು ಇಟ್ಕೊಂಡು ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಮುಂಬೈ ಪೊಲೀಸರು. ಆ ಮೂಲಕವಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಸಿನಿಮಾ ಚಿಕ್ಕಣ್ಣ ಅವರಿದ್ರು, ಮತ್ತೊಂದು ಕಡೆಯಲ್ಲಿ ಶ್ರೀನಗರ ಕಿಟ್ಟಿ ಅವರಿದ್ರು. ಇದರಲ್ಲಿ ನಾ ಬೋರ್ಡು ಇಲ್ಲದ ಬಸ್ಸನು ಅನ್ನುವಂಥ ಏನನ್ನು ಹಾಡಿತ್ತಲ್ಲ, ಇದು ಬಹಳಷ್ಟು ಖ್ಯಾತಿಯನ್ನು ಪಡ್ಕೊಂಡಿತ್ತು. ಆ ಮೂಲಕವಾಗಿಯೇ ಶಫಾಲಿ ಅವರು ಕನ್ನಡಿಗರಿಗೆ ಬಹಳಷ್ಟು ಹತ್ತಿರ ಆಗ್ತಾರೆ. ಅದರ ಜೊತೆಯಲ್ಲಿ ಈ ಕಾಂತಲಗ ಅನ್ನುವಂಥ ಒಂದು ಸಾಂಗ್ ಇದೆ, ಅದು ಬಹಳಷ್ಟು ಬಾಲಿವುಡ್ನಲ್ಲಿ ಸದ್ದು ಮಾಡಿದಂಥ ಹಾಡು. ಈ ಒಂದು ಹಾಡಿಗೆ ಹೆಜ್ಜೆ ಹಾಕಿದೇನಿದೆಯಲ್ಲ, ಇದು ಇವರ ಇಡೀ ಕೆರಿಯರಲ್ಲೇ ದೊಡ್ಡ ಮಟ್ಟದ ಒಂದು ಬೂಸ್ಟ್ ಕೊಟ್ಟಿತ್ತು.
ಅದಾದ್ಮೇಲೆ ಕೇವಲ ಡ್ಯಾನ್ಸಿಗೆ ಇದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಮಾಡಲಿಂಗಲ್ಲೂ ಗುರುತಿಸ್ಕೊಂಡಿದ್ರು, ಕೆಲ ಚಿತ್ರದಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ರು, ಆಕ್ಟಿವ್ ಆಗಿದ್ರು. ಬಾಲಿವುಡ್ ಇರ್ಬೋದು, ಇತರ ಚಿತ್ರರಂಗದಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದ್ರು. ಬಟ್ 42ನೆಯ ವಯಸ್ಸಿನಲ್ಲೇ ದಿಢೀರಂತ ಕಾರ್ಡಿಯಕ್ ಅರೆಸ್ಟ್ ಆಗಿದೆ. ಯಾವ ಕಾರಣಕ್ಕೆ? ಮತ್ತೊಂದು ಕಡೆ ಈ ಹಿಂದೆಯೂ ಕೂಡ ಅವ್ರು ಹೇಳಿದ್ರು, ಮೆದುಳಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಇತ್ತು, ಅದಕ್ಕೆ ಚಿಕಿತ್ಸೆ ಇದೆ. ಆನಂತರ ಅವರ ಡ್ಯಾನ್ಸ್ ಮತ್ತು ಅವರ ಕೆರಿಯರ್ಗೆ ಒಂದಿಷ್ಟು ಸಮಸ್ಯೆ ಆಗ್ತಿತ್ತು, ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಯಾಕೆ ಈ ರೀತಿ ಸಾವು ಆಗ್ತಿದೆ ಅಂದರೆ, ನನ್ನ ಜೊತೆಲಿ ಪುನೀತ್ ರಾಜ್ಕುಮಾರ್ ಜೊತೆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಡ್ಯಾನ್ಸ್ ಮಾಡಿದ್ರು. ಮತ್ತೊಂದು ಕಡೆ ಸಿದ್ಧಾರ್ಥ ಶುಕ್ಲಾ ಹಿಂದಿಯ ಬಿಗ್ ಬಾಸ್ ಸೀಸನ್ 13ರಲ್ಲಿ 2019 ಸುಮಾರಿನಲ್ಲಿ ತೆರೆ ಕಂಡಿತ್ತು. ಆ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಆ ಬಿಗ್ ಬಾಸಿನ ವಿನ್ನರ್ ಆಗಿದ್ದಂಥ ಸಿದ್ಧಾರ್ಥ ಶುಕ್ಲಾ ಕೂಡ 2021ರಲ್ಲಿ ಹೃದಯಾಘಾತಕ್ಕೆ ಮೃತಪಡ್ತಾರೆ. ಈಗ ಶೆಫಾಲಿ ಅವರು ಕೂಡ ಮೃತಪಟ್ಟಿದ್ದಾರೆ ಕಾರ್ಡಿಯಕ್ ಅರೆಸ್ಟ್ನಿಂದ. ಏನಾಗ್ತಿದೆ? ಯಾಕೆ? ಫಿಟ್ನೆಸ್ಸು, ಫಿಟ್ ಆಗಿರಬೇಕು, ಕ್ಯಾಲರಿ ಬರ್ನ್ ಮಾಡ್ತೀವಿ, ಯಂಗಾಗಿ ಕಾಣಿಸ್ಕೊಳ್ಬೇಕು, ಸೌಂದರ್ಯ ಇನ್ನಷ್ಟು ಏಜ್ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಿರುವಂಥ ವಿಚಾರಗಳೇ ಇಲ್ಲಿ ಮುಳುವಾಗ್ತಿದೆಯಾ? ಅಥವಾ ಫಿಟ್ನೆಸ್ಸೇ ಈಗ ಜೀವಕ್ಕೆ ಆಪತ್ತನ್ನು ತಂದಿಟ್ಟಿದೆಯಾ? ಹೀಗೆ ಹಲವು ಅನುಮಾನಗಳಂತೂ ಸದ್ಯ ಮೂಡ್ತಾ ಇದೆ. ಹುಡುಗರು ಸಿನಿಮಾದ ಪಂಕಜ ಹಾಡಿಗೆ ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಬಹಳಷ್ಟು ಖ್ಯಾತಿಯನ್ನು ಪಡ್ಕೊಂಡಿದ್ರು. ಕನ್ನಡಕ್ಕೆ ಆವಾಗಲೇ ಕನ್ನಡಿಗರಿಗೆ ಪರಿಚಯ ಆಗ್ತಾರೆ, ಕನ್ನಡಿಗರು ಇಷ್ಟಪಡ್ತಾರೆ ಅವರ ನೃತ್ಯಕ್ಕೆ, ಆ ಹಾಡಿಗೆ. ಚಿಕ್ಕಣ್ಣ ಅವರ ನೃತ್ಯ ಇರ್ಬೋದು, ಆ ಲಿರಿಕ್ಸ್ ಇರ್ಬೋದು, ಎಲ್ಲವೂ ಕೂಡ ಹೆಸರು ಪಡ್ಕೊಂಡಿತ್ತು. ಬಟ್ ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮ ಜೊತೆ ಇಲ್ಲ. 2021ರಲ್ಲಿ ಹೃದಯಾಘಾತದಿಂದ ನಮ್ಮನ್ನ ಅಗಲಿದ್ದಾರೆ, ದೈಹಿಕವಾಗಿ ಮಾತ್ರ. ಆದರೆ ನಮ್ಮ ಜೊತೆ ಸದಾ ಅಮರರಾಗಿದ್ದಾರೆ, ಅದು ಬೇರೆ ವಿಚಾರ. ಬಟ್ ನೋಡಿ, ಅವ್ರ ಜೊತೆ ನಟನೆ ಮಾಡಿದಂಥ ಅವರು ಕೂಡ ಮೃತಪಟ್ಟಿರೋದು. ಇತ್ತ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಆಗಿರ್ತಾರೆ, ಸ್ಪರ್ಧಿಯಾಗಿ ಅವರು ಕೂಡ ಇರ್ತಾರೆ. ಸಿದ್ಧಾರ್ಥ ಶುಕ್ಲಾ ಅವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇತ್ತ ಶಫಾಲಿ ಕೂಡ ಸಾವನ್ನಪ್ಪಿರೋದು ಈಗ ಬಹಳಷ್ಟು ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿರೋದು. ಹೀಗಾಗಿ ಇದು ಕೇವಲ ಕಾರ್ಡಿಯಕ್ ಅರೆಸ್ಟಾ, ಬೇರೆನಾದರೂ ಆಯ್ತಾ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಮುಂಬೈ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ತನಿಖೆ, ವಿಚಾರಣೆ, ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿದೆ. ಅವರ ಮನೆಯವ್ರನ್ನ, ಅವರ ಪತಿಯನ್ನು ಕೂಡ ಮಾತಾಡಿಸಿದ್ದಾರೆ. ಅಂದರೆ ಅವರ ಡೈಲಿ ರುಟೀನ್ ಯಾವ ರೀತಿಯಾಗಿರುತ್ತೆ, ಯಾವ ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇದ್ರಾ, ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಹಿಸ್ಟ್ರಿ ಏನಾದರೂ ಇದೆಯಾ, ಆ ಮೂಲಕವಾಗಿ ಅವರ ಡೈಲಿ ರುಟೀನ್ ಹೇಗಿತ್ತು ಅಂತ. ಮತ್ತೊಂದು ಕಡೆಯಲ್ಲಿ ಅವರ ಮನೆಯ ವಾಚ್ಮ್ಯಾನ್, ಸೆಕ್ಯೂರಿಟಿ ಯಾರಿರ್ತಾರಲ್ಲ, ಅವ್ರನ್ನೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಒಂದಿಷ್ಟು ಹೇಳಿಕೆ ಕೊಟ್ಟಿರ್ತಾರೆ. ಇಲ್ಲ ಮೇಡಮ್, ನೋಡಿದ್ದೆ ನಾನು, ಭಾಳ ಒಳ್ಳೆಯವರು ಶೆಫಾಲಿ ಅವರು, ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ ನಾನು. ಬಟ್ ಮೊನ್ನೆ ದಿವಸ ರಾತ್ರಿ ಒಂದು 10-15 ಸುಮಾರುವರೆಗೆ ಕಾರಲ್ಲಿ ಹೋದ್ರು. ಬಟ್ ಅವ್ರು ಅದರಲ್ಲಿ ಇದ್ರಾ ಇಲ್ವೋ ಗೊತ್ತಿಲ್ಲ. ಬಟ್ ಅದರ ಹಿಂದಿನ ದಿವಸ ನಾನು ಅವ್ರನ್ನ ನೋಡಿದ್ದೆ. ಅವ್ರ ಮನೆಯಲ್ಲೋ ನಾಯಿ ಇತ್ತಂತೆ, ನಾಯಿ ಜೊತೆ ಅವರು ಮತ್ತು ಅವರ ಪತಿ ಅವರೆಲ್ಲ ವಾಕಿಂಗ್ ಹೋಗ್ತಿದ್ರು, ನೋಡಿದ್ದೆ, ಆರಾಮಾಗಿದ್ರು. ಅಂದರೆ ಆರೋಗ್ಯ ಸಮಸ್ಯೆ ಇರೋದು ತುಂಬ ದಿನದಿಂದ ಕಾಣಿಸ್ಕೊಳ್ತಾ ಇದ್ರೆ ಸುಮಾರು ಬೆಡ್ ರೆಸ್ಟ್ ತಗೊಳ್ತಾರೆ, ಮನೆಯಿಂದ ಓಡಾಡೋದಿಲ್ಲ, ಒಳಗಿರ್ತಾರೆ. ಬಟ್ ಹಾಗಿರಲಿಲ್ಲ ಅಂತೆ ಅವರ ಮನೆಯ ವಾಚ್ಮ್ಯಾನ್ ಹೇಳಿರುವಂಥ ಮಾತಿದು. ಯಾವಾಗ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಾಚ್ಮ್ಯಾನ್ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ.